ಹಾಯ್, ಬನ್ನಿ ಹಸಿ ಗೊಜ್ಜು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಹಸಿ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋಣ. ಉಪ್ಪು ಚೆನ್ನಾಗಿ ಕಿವುಚ್ಕೊಳ್ಳೋಣ. ಉಪ್ಪನ್ನೇ ಕಿವುಚ್ಕೋಬೇಕು, ಆವಾಗಲೇ ಚೆನ್ನಾಗಿ ಫ್ರೆಶ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ನೋಡಿ ಈ ಥರ. ಇವಾಗೆಲ್ಲ ಯಾರು ಹಸಿ ಗೊಜ್ಜು ತಿನ್ನೋದಿಲ್ಲ, ಆದರೆ ಇದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಜ್ವರ ಬಂದಾಗ ಬಾಯೆಲ್ಲ ಒಂಥರ ಇದ್ದಾಗ ಇದು ತಿಂದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಬಾಯಿಗೆ. ನೋಡಿ ಈ ಥರ ಕಿವುಚ್ಕೋಬೇಕು. ಒಂದು ಟೊಮೆಟೊ, ಚೆನ್ನಾಗಿ ಕಿವುಚ್ಕೋಬೇಕು. ಇದು ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ನೋಡಿ ಹಿಂಗಾಗಬೇಕು ಚೆನ್ನಾಗಿ. ಈ ಈರುಳ್ಳಿ ಇವಾಗಲೇ ಹಾಕ್ಕೊಳ್ಳಿ. ಈಗಲ್ಲ ಈ ಥರ ಗೊಜ್ಜೆಲ್ಲ ಮಕ್ಕಳು ಯಾರೂ ತಿನ್ನೋದಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತೇ ಇರಲ್ಲ. ತುಂಬ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ತಿಂದು ನೋಡಿ. ಸ್ವಲ್ಪ ಹುಣಸೆ ಹುಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮಪ್ಪ ಈ ಥರ ಮಾಡಿಕೊಟ್ಟಿದ್ದಾರೆ, ನಾವು ತಿಂದಿದ್ದೀವಿ, ಅದಕ್ಕೆ ಇದು ಟೇಸ್ಟ್ ನಮಗೆ ಗೊತ್ತು. ನೀವು ತಿಂದು ನೋಡಿ, ಚಿಕ್ಕ ವಯಸ್ಸು ನೆನಪು ಬರುತ್ತೆ ಇದೆಲ್ಲ ನೋಡಿದ್ರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಥರ ಕಿವುಚ್ಕೊಂಡು ತಿನ್ನೋದು ತುಂಬ ರುಚಿ ಇರುತ್ತೆ. ನಿಮ್ಗೆ ಹೆಂಗೆ ಅನಿಸಿದೆ ಅಂತ ಹೇಳಿ ನನಗೆ. ಥ್ಯಾಂಕ್ ಯು, ಬಾಯ್.